ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ನಾನಿವತ್ತು ಟೇಸ್ಟಿ ಆಲೂ ಮಸಾಲ ಪೂರಿ ಮಾಡ್ತಾಯಿದ್ದೇನೆ. ಇದನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಸಹ ಮಾಡ್ಕೊಳ್ಬೋದು, ಸಂಜೆ ಟೀ ಕಾಫಿ ಜೊತೆ ಸಹ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್, ಈ ರೆಸಿಪಿಯನ್ನು ಶುರು ಮಾಡುವ. ನಾನಿಲ್ಲಿ ಒಂದು ಬೌಲಿಗೆ 1 ಕಪ್ನಷ್ಟು ಗೋಧಿ ಪೌಡರನ್ನು ಹಾಕ್ತಾಯಿದ್ದೇನೆ. ಈಗ 1/4 ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಹಾಕ್ತಾಯಿದ್ದೇನೆ. ಅರ್ಧ ಸ್ಪೂನಷ್ಟು ಜೀರಾ ಪೌಡರನ್ನು ಹಾಕಿದೆ. ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಪೌಡರನ್ನು ಹಾಕಿದೆ. ಈಗ 1/4 ಸ್ಪೂನಷ್ಟು ನಾನು ಓಮವನ್ನು ಹಾಕ್ತಾಯಿದ್ದೇನೆ. ಇದನ್ನು ಕೈಯಲ್ಲಿ ಚೆನ್ನಾಗಿ ಹಿಸುಕಿ ಹಾಕ್ತಾಯಿದ್ದೇನೆ. ಮತ್ತು 2 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೇನೆ, ಸಣ್ಣದಾಗಿ ಕಟ್ ಮಾಡಿ ಹಾಕಿದೆ. ಮತ್ತು 1/4 ಸ್ಪೂನಷ್ಟು ಗರಂ ಮಸಾಲವನ್ನು ಹಾಕ್ತಾಯಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೇನೆ. ಈಗ ನಾನು 2 ಬೇಯಿಸಿದ ಆಲೂಗಡ್ಡೆಯನ್ನು ಮ್ಯಾಶ್ ಮಾಡಿ ಇದಕ್ಕೆ ಹಾಕ್ತಾಯಿದ್ದೇನೆ. ಈಗ ಇದನ್ನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬಾ ಸುಲಭವಾಗಿ ನಾವು ಇದನ್ನು ಬ್ರೇಕ್ಫಾಸ್ಟಿಗೆ ಇಲ್ಲ ಸಂಜೆ ಟೀ ಕಾಫಿ ಜೊತೆ ಸಹ ಸ್ನ್ಯಾಕ್ಸ್ ಆಗಿ ನಾವು ಇದನ್ನು ತಿನ್ಬೋದು. ತುಂಬ ಈಸಿಯಾಗಿ ಇದನ್ನು ನಾವು ಮನೆಯಲ್ಲಿ ಮಾಡ್ಬೋದು. ಈಗ ಎಲ್ಲ ಮಸಾಲೆಯನ್ನು ಸಹ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೇನೆ. ಈಗ ಮಿಕ್ಸ್ ಆಯಿತು. ಈಗ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೇನೆ. ನಮಗೆ ಹಿಟ್ಟು ನಾರ್ಮಲ್ ಪೂರಿಗೆ ನಾವು ಹೇಗೆ ಹಿಟ್ಟನ್ನು ರೆಡಿ ಮಾಡ್ತೇವೆ ಅದೇ ರೀತಿ ಹಿಟ್ಟು ರೆಡಿ ಮಾಡಿಕೊಂಡ್ರೆ ಆಯಿತು. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ತುಂಬಾ ಸುಲಭವಾಗಿ ನಾವು ಇದನ್ನು ಮನೆಯಲ್ಲಿ ಮಾಡ್ಬೋದು. ಹಿಟ್ಟಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕುವ. ಎಣ್ಣೆಯನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳುವ. ಮಸಾಲ ಆಲೂ ಪೂರಿ ತಿನ್ನಲಿಕ್ಕೆ ಸಹ ತುಂಬಾ ರುಚಿಯಾಗಿದೆ. ಈಗ ಹಿಟ್ಟು ರೆಡಿ ಆಯಿತು. ನಾವು ಇದನ್ನು 10 ನಿಮಿಷ ಹಾಗೆ ಬಿಡುವ. ಈಗ 10 ನಿಮಿಷ ಆಯಿತು ಫ್ರೆಂಡ್ಸ್. ತುಂಬ ಸಾಫ್ಟಾಗಿ ನೋಡಿ, ತುಂಬ ಸಾಫ್ಟ್ ಆಗಿದೆ. ಈಗ ನಮ್ಮ ಹಿಟ್ಟು ರೆಡಿಯಾಗಿದೆ. ನಾವಿದನ್ನು ಈಗ ಉಂಡೆ ಮಾಡಿಕೊಳ್ಳುವ. ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡ್ರೆ ಆಯಿತು. ನಮಗೆ ಮಸಾಲ ಪೂರಿಗೆ ಸ್ವಲ್ಪ ಸಣ್ಣದಾಗಿ ನಾವು ಉಂಡೆಯನ್ನು ಮಾಡುವ. ನೋಡಿ ಈ ರೀತಿಯಾಗಿ. ಈಗ ಎಲ್ಲ ಉಂಡೆಯನ್ನು ಸಹ ನಾನು ರೆಡಿ ಮಾಡ್ತಾ ಇದ್ದೇನೆ. ಸಂಜೆಗೆ ಏನು ಇಲ್ಲದಿರುವಾಗ ನಾವು ಇದನ್ನು ಬೇಗನೆ ನಾವು ರೆಡಿ ಮಾಡಿಕೊಳ್ಬೋದು, ಈ ಆಲೂ ಮಸಾಲ ಪೂರಿಯನ್ನು. ಈಗ ಉಂಡೆ ಎಲ್ಲ ರೆಡಿ ಆಯಿತು. ಈಗ ನಾವು ಪೂರಿಯನ್ನು ಲಟ್ಟಿಸುವ. ಸ್ವಲ್ಪ ದಪ್ಪವಾಗಿ ಲಟ್ಟಿಸಬೇಕು. ಸಣ್ಣ ಸಣ್ಣ ಪೂರಿ ಆದರೆ ಸಾಕು ನಮಗೆ. ತುಂಬ ಚೆನ್ನಾಗಿ ಕಾಣುತ್ತೆ ಅದು ಪೂರಿ. ತಿನ್ನಲಿಕ್ಕೆ ಸಹ ತುಂಬ ಚೆನ್ನಾಗಾಗುತ್ತೆ. ನೋಡಿ ಈ ರೀತಿಯಾಗಿ ಆದರೆ ಸಾಕು. ಈಗ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್. ಈಗ ಎಣ್ಣೆಯನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ತುಂಬ ಬಿಸಿಯಾಗಬೇಕು. ಈಗ ಪೂರಿಯನ್ನು ಹಾಕ್ತಾಯಿದ್ದೇನೆ. ಈಗ ನಾವು ಮೇಲಿನಿಂದ ಎಣ್ಣೆಯನ್ನು ಈ ರೀತಿಯಾಗಿ ಸ್ಪ್ರೆಡ್ ಮಾಡಿದರೆ ತುಂಬ ಫ್ಲಫಿಯಾಗಿ ಬರುತ್ತೆ ಇದು. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ. ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ಈ ರೀತಿಯಾಗಿ ಮಾಡಿದರೆ ಆಯಿತು. ಇದಕ್ಕೆ ಚಟ್ನಿ ಸಾಂಬಾರು ಏನೂ ಬೇಕಾಗಿಲ್ಲ. ಹಾಗೇನೇ ಸಹ ತುಂಬಾ ಟೇಸ್ಟಿ ಆಗುತ್ತೆ. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ. ಈಗ ಎಲ್ಲ ಪೂರಿಯನ್ನು ಸಹ ರೆಡಿ ಮಾಡ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಕಾಣ್ತಾ ಉಂಟಲ್ಲ. ತಿನ್ನಲಿಕ್ಕೆ ಸಹ ಒಂದು ಡಿಫ್ರೆಂಟ್ ಟೇಸ್ಟಿಯನ್ನು ಕೊಡುತ್ತೆ ನಾವು ಎಲ್ಲ ಮಸಾಲವನ್ನು ಹಾಕಿರುವುದರಿಂದ. ನಮ್ಮ ಈಗ ಪೂರಿ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್. ಇದನ್ನು ಸರ್ವ್ ಮಾಡುವ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ. ಕಲರ್ ಸಹ ತುಂಬ ಚೆನ್ನಾಗಿ ಕಾಣ್ತಾ ಉಂಟು ಫ್ರೆಂಡ್ಸ್. ನಾನಿವತ್ತು ಮಾಡಿದಂಥ ಮಸಾಲ ಆಲೂ ಪೂರಿ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾತ್ರ ಮಾಡಲು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.